ಇಲ್ಲಿ ನೋಡ್ರಿ ನಾ ಛತ್ ಮೇಲೆ ಬಂದು ಬ್ರಷ್ ಮಾಡ್ಕೋತ ಬ್ಲಾಗ್ ಸ್ಟಾರ್ಟ್ ಮಾಡೋದು. ಇಲ್ಲೊಂದು ಟೈಮಿಗೂ ಒಂದು 2-3 ಮನೆ ಇದ್ದು ನೋಡ್ರಿ. ಈಗ ಭಾವ ಮನೆಗೆ ಪೂರ ಸುತ್ತಮುತ್ತ ಎಲ್ಲ ಮನೆಗಳಿಗಾವ ನೋಡ್ರಿ. ಬಾಯ್ ನಾವು ಹೋಯ್ತಾ ಬಾಯ್. ಸ್ಕೂಟಿನೇ ಹೋಯ್ತಾ ಯಾಕೆ ಬಿ ಇಲ್ಲಿದ್ದ ಅಂದ್ರೆ ಇದು ಈ ಸ್ಕೂಟಿನೇ ಹೋಯ್ತಾ ಇದೇ ನಡೆಸ್ತಾನ. ಇದು ನನ್ನ ಕೈದಾಗೆ ಇರ್ತದೆ. ನಂಗೆ ಅನ್ಸಿಲ್ ಮಟ್ಟಿಗೆ ರಿಯಲ್ ಬ್ಯಾಕ್ ಬೆಂಚರ್ ಅಂದ್ರೆ ನಾನೇ. ಯಾಕಂದ್ರೆ ನನ್ನ ಪ್ರಾಜೆಕ್ಟ್ ಪೆಂಡಿಂಗ್, ಅಸೈನ್ಮೆಂಟ್ ಪೆಂಡಿಂಗ್, ರಿಕಾರ್ಡ್ ಪೆಂಡಿಂಗ್. ಎಲಿಜಿಬಲ್ ಮಾಡಕ್ಕೆ ಲಾಸ್ಟೇ ರಿಕ್ವೆಸ್ಟ್ ಮಾಡಿ ಲಾಸ್ಟ್ ಚಾನ್ಸ್ ಕೊಟ್ಟಾರ. ಫ್ರೆಂಡ್ಸ್ ಮಾಡೆಲ್ ಏನು ಮಾಡ್ತೇವೆ ನೀವು ತೋರಿಸ್ತೇವೆ. ಐಸ್ ಕ್ರೀಮ್ ಸ್ಟಿಕ್ಸ್ ತೊಗೊಳತ್ತೇವೆ. ಏನೋ ಅವ್ರದ್ದು ಮೇನ್ ಪ್ರಾಜೆಕ್ಟ್ ಇಲ್ಲ ನಮ್ಮದು ಫೇಸ್ಟ್, ಅದ್ರದ್ದು ಏನೋ ರಿಸಲ್ಟ್ ತೆಗಿಲತ್ತಾರಂತ. ಫ್ರೆಂಡ್ಸ್ ನಾವು ತಂದಿದ್ದೇವೆ ಐಸ್ ಕ್ರೀಮ್ ಸ್ಟಿಕ್ಸು. ಇದ್ರದ್ದು ಏನು ಮಾಡ್ತೇವೆ ಅಂದ್ರೆ ವೆಲ್ಡೆಡ್ ಬ್ರಿಡ್ಜ್. ನಾವು ಒಂದೇ ದಿನ ಇರೋದು ಬಂದಿದ್ದೆ ಅಂದ್ರೆ ಮರುದಿನ ಅಣ್ಣಗೆ ಭೇಟಿ ಮಾಡಿ ಈಗ ಈ ದಿನ ಉಳ್ದ ನೋಡ್ರಿ. ಯಾರ 3-4 ದಿನ ಉಳ್ದ. ಸೋಮು ನೋಡ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇ 85 ವ್ಲಾಗ್. ನೀವು ನೋಡಿರ್ಬೇಕು, ನಿನ್ನೂ ನಾ ಅಂದಿದೆ ನಿಮಗೆ ಮುಂಜಾ ಜಲ್ದಿ ಎದ್ದು ಹೋಗೋದಂತ ಕೊಟ್ಟಿಗೆ. 2 ದಿನ ಇತ್ತು ಇಲ್ಲೇ ಇದ್ದ ಬೀದರ್ದಾಗೆ. ಈ ಟೈಮು 1 ಆಗ್ಯದ. ನಾ ಸೀರಿಯಸ್ಲಿ ಹೇಳ್ಬೇಕಾದ್ರೆ 12:30 ಎದ್ದು ಈಗೂ ವ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೆ ನೋಡ್ರಿ. ಮಮ್ಮಿ ಭೀ ಹೊಂಟಾರಂತ, ಬಂದಾರಂತ ಆಲ್ರೆಡಿ. ಇಲ್ಲಿ ನಮ್ದು ಅತ್ತಿ ಮನೆಗೆ ನಾ ಅಂದಿದ್ದೆಲ್ಲ, ನಮ್ದು ಅತ್ತಿ ಮಗೊಂದು ಆಕ್ಸಿಡೆಂಟ್ ಆಗಿತ್ತು, ಕೈ ಮುರಿದೋಗಿತ್ತಂತ ನೋಡಕ್ಕೆ ಬಂದಾರ. ಮಮ್ಮಿ ನಡೆದಿರ್ಬೇಕು ನಾಳೆ ಗುಲ್ಬರ್ಗಕ್ಕೆ. ಮಮ್ಮಿ ಮತ್ತು ನಮ್ಮ ದೊಡ್ಡ ಮಮ್ಮಿ ಅವ್ರು ನಡೆದಿರ್ಬೇಕು, ಅದಕ್ಕೆ ಹೊಂಟಾರ. ಪಪ್ಪ ಭೀ ಬಂದಾರಂತ. ನಂಗೆ ನಾ ಏನಪ್ಪ ಅಂದ್ರೆ ಇವು ಫ್ರೆಶ್ ಆಗಿ ನಿಮಗೆ ಸಿಗ್ತಾ. ಮತ್ತು ಮಮ್ಮಿ ಬಂದರು, ಮಮ್ಮಿ ಭೀ ತೋರಿಸ್ತಾ, ಇವತ್ತಿನ ದಿನ ತೋರಿಸ್ತಂತ. ಇಲ್ಲಿ ನೋಡ್ರಿ ನಾ ಛತ್ ಮೇಲೆ ಬಂದು ಬ್ರಷ್ ಮಾಡ್ಕೋತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇಲ್ಲೊಂದು ಟೈಮಿಗೂ ಒಂದು 2-3 ಮನೆ ಇದ್ದು ನೋಡ್ರಿ. ಈಗ ಭಾವ ಮನೆಗೆ ಪೂರ ಸುತ್ತಮುತ್ತ ಎಲ್ಲ ಮನೆಗಳಿಗಾವ ನೋಡ್ರಿ. ಈಗ ಇದು ಹೊಸದು, ಇದು ಒಂದು ಹಳೇದಿತ್ತು, ಅದ್ರ ಬಾಜು ಹೊಸದು, ಮತ್ತು ಈಗ ಇದು ಹೊಸದು. ಈಗ ಇವೆಲ್ಲ ಹೊಸವೇ, ಇವೆಲ್ಲ ಹಿಂಗೆ ಹೋಗ್ಬೋದಿತ್ತು ಆ ರೋಡಿಗೆ. ಇವೆಲ್ಲ ಹೊಸ ಆಗ್ಯಾವ ನೋಡ್ರಿ. ಈಗ ಇದು ಒಂದು ಹಳೇದು, ಇವೆರಡು ಹೊಸವು, ಮತ್ತು ಇದು ಒಂದು ಹಳೇದು. ಈಗ ಇವೆಲ್ಲ ಹೊಸ ಹೋಗ್ಯಾವ ನೋಡ್ರಿ. ನಾವು ಪೈಲೆ ಅಲ್ಲಿ ಒಂದು ಪಾರ್ಕ್ ಅದ, ಅಲ್ಲಿಂದು ಹಿಂಗೆ ಬರ್ತಿದ್ದೆವು ನಡ್ಕೋತ. ಈಗ ಇಲ್ಲಿಂದೇ ಬರ್ತಿದ್ದೆವು. ಈ ಪೂರ ಹಂಗೆ ಸುತ್ತಕ್ಕೆ ಹೋಗಿ ಬರ್ಬೇಕಾಗಿರ್ತದೆ ನೋಡ್ರಿ. ಈಗ ಇದೊಂದು ಹಳೇದೇ ಅದ ನೋಡ್ರಿ ಮನೆ. ನೀವು ಕೆಳಗೆ ಹೋಗಿ ಫ್ರೆಶ್ ಆಗಿ ಸಿಗ್ತಾರ. ಯಾ ಬಂದ್ರಿ ನಾವು ಬಾಯ್ ನಾವು ಹೋಯ್ತಾ ಬಾಯ್. ಬರ್ತಾ ಸಂಜೆ ಬರ್ತಾರೆ. ಓಕೆ ಫ್ರೆಂಡ್ಸ್, ಫ್ರೆಶ್ ಆಗಿ ಊಟ ಮಾಡಿ ನಡೆದ ನೋಡ್ರಿ ನಾ ಕಾಲೇಜ್ಗೆ. ಮಮ್ಮಿ 1ಕ್ಕೆ ಬಂದಾರಂತ. 1ಕ್ಕೆ ಅಂದ್ರೆ 1:30 ಹಂಗೆ ಬಂದಾರ. ಅವ್ರಿಗೆ ಟೈಮ್ ಗೊತ್ತಾಗಿಲ್ಲ. ನಾನೇ 1ಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊರಿ. ಮತ್ತು ಕಾಲೇಜ್ಗೆ ಯಾಕೆ ನಡೆದ ಅಂದ್ರೆ ರಿಕಾರ್ಡ್ ಬುಕ್ ಕೊಡೋದ, ಮತ್ತು 2 ಪೇಪರ್ ಇನ್ಎಲಿಜಿಬಲ್ ಇದ್ದ. ಸೊ 1 ಪೇಪರ್ ಏನದ ಅಂದ್ರೆ ಸರಿಗೂ ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ. ರಿಕಾರ್ಡು ಅಂದ್ರೆ ಲ್ಯಾಬಿಗೂ ಹೋಗಿದ್ದಿಲ್ಲ. ಸೊ ಅದೇನಾಗ್ಯದ ಅಂದರು, ಸರಿ ಫೋನ್ ಹಚ್ಚಿದೆಲ್ಲ. ಸರ್ ಅಂದರು ರಿಕಾರ್ಡ್ ಕೊಡು, ಮತ್ತು ಒಂದು ಮಾಡಲ್ ಮಾಡ್ಬೇಕಾಯ್ತದ ನಾನು ಮುಂದೆ, ಹಂಗೆ ಹಿಂಗೆ ಅಂದರು. ಓಕೆ ಅಂದ. ಮತ್ತು ನೀನು ಹೋಗೋದಾಗಿಲ್ಲ, ಮನೆ ಭೀ ಹೋಗೋದಾಗಿಲ್ಲ, ಇವತ್ತು ನಡೆದ ಅಂತ ತಿಳ್ಕೊರಿ. ಮತ್ತೊಂದು ಅಸೈನ್ಮೆಂಟು ಮತ್ತು ಏನರ ಇದ್ರೆ ನಿಮಗೆ ಕಾಲೇಜಿಗೆ ಡೈರೆಕ್ಟ್ ಹೇಳ್ತಾ. ನಮ್ಮ ಪಪ್ಪ ನಮ್ಮದೇ ಬೈಕ್ ತೊಗೊಂಡು ಬಂದರು ನೋಡ್ರಿ. ನಂಗೆ ಅನ್ಸಿಲ್ಲ ಮಟ್ಟಿಗೆ ಅದು ಚಂದ ಮಾಡ್ತಿದ್ದಿಲ್ಲ ಅಂದ್ರೂ ಬೈಕ್ ತೊಗೊಂಡು ಬರ್ತೀರೇನೋ ಅಂತೇನಾ ಅವತ್ತು ರೊಕ್ಕ ಹೋಗಲೆಕ್ಕ ಅಂತ 5,000 ರೂಪಾಯಿ ಗಾಡಿ ಚಾಲು ಮಾಡಿಸಿದ್ರು ನೋಡ್ರಿ. ಅದು ನಮ್ಮದು ದೊಡ್ಡ ಪಪ್ಪಂದು ಓಲ್ಡ್ ಬೈಕ್, ಫಸ್ಟ್ ಬೈಕ್ ಅದೇ. ಅದು ಬಂದ ಮೇಲೆ ಇಷ್ಟೆಲ್ಲ ಗಾಡಿಗಳು ಬಂದವು ನೋಡ್ರಿ ಈ ಮನೆ. ಹೋಯ್ತಾ ನಾ ಸ್ಕೂಟಿನೇ ಹೋಯ್ತಾ ಯಾಕೆ ಬಿ ಇಲ್ಲಿದ್ದ ಅಂದ್ರೆ ಈ ಸ್ಕೂಟಿನೇ ಹೋಯ್ತಾ ಇದೇ ನಡೆಸ್ತಾನ. ಇದು ನನ್ನ ಕೈದಾಗೆ ಇರ್ತದೆ. ಹೋಯ್ತಾ ಕಾಲೇಜಿಗೆ ಸಿಗ್ತಾ ಡೈರೆಕ್ಟ್. ಫ್ರೆಂಡ್ಸ್ ಬಂದ ನೋಡ್ರಿ ಕಾಲೇಜ್ಗೂ. ನಂಗೆ ಅನ್ಸಿಲ್ ಮಟ್ಟಿಗೆ ರಿಯಲ್ ಬ್ಯಾಕ್ ಬೆಂಚರ್ ಅಂದ್ರೆ ನಾನೇ. ಯಾಕಂದ್ರೆ ನನ್ನ ಪ್ರಾಜೆಕ್ಟ್ ಪೆಂಡಿಂಗ್, ಅಸೈನ್ಮೆಂಟ್ ಪೆಂಡಿಂಗ್, ರಿಕಾರ್ಡ್ ಪೆಂಡಿಂಗ್ ಎಲ್ಲ ಕಾಲೇಜ್ ಮುಗ್ದು ಲಾಸ್ಟ್ ವರ್ಕಿಂಗ್ ಡೇ 4 ಡಿಸೆಂಬರ್ ಇತ್ತು ಬೈ. ಈಗ ತನ ನಾ ಕೊಟ್ಟಿಲ್ಲ ನೋಡ್ರಿ. ಹಿಂಗೆಲ್ಲ ಅಲತ್ತದು ನೋಡ್ತಾ. ಏನೇನು ಪೆಂಡಿಂಗ್ ಅವ ನನಗೆ ಕನ್ಫರ್ಮ್ ಇಲ್ಲ. ಹೋಯ್ತಾ ಏನೇನಾಯ್ತು ನೋಡ್ತಾ ತೋರಿಸ್ತೇನೆ. ಫ್ರೆಂಡ್ಸ್, ಯೂನಿಫಾರ್ಮ್ ಇಲ್ಲದೆ ಬಿಟ್ಟಿದ್ದಿಲ್ಲ, ರಿಕ್ವೆಸ್ಟ್ ಮಾಡ್ದೆ. ಫೈನಲ್ ಇಯರ್ ಸ್ಟೂಡೆಂಟು, ಕಾಲೇಜ್ ಮುಗ್ದದಂದ್ರೆ ಬಿಟ್ಟರು. ಅಷ್ಟೇ ಜಲ್ದಿ ಬಾ ಅಂದರು. ಆಯ್ತಾ ಈಗ ಎಷ್ಟು ಭೀ ಜನ ಕಾಣಿಸ್ತಾರೆ ನೋಡ್ರಿ, ಎಷ್ಟು ಭೀ ಪಾರುಗಳು ಪೋರಿಗಳು ಎಲ್ಲ ನಮ್ಮದು ಜೂನಿಯರೇ ಬೈ. ನನ್ನ ಭಾಷೆನೇ ಹಿಂಗೆ ಅದ, ನಾ ಬೇಕಂತೆ ಈ ಭಾಷೆದಾಗ ಮಾತಾಡ್ತಾ. ಇಫ್ ಏನರ ತಪ್ಪು ಸಾರಿ ಬೈ. ಸರಿ ಮಾತಾಡಿ ಬಂದ. ನನಗೆ ಇನ್ಎಲಿಜಿಬಲ್ ಮಾಡ್ಯಾರಲ್ಲ ಸರು, ಎಲಿಜಿಬಲ್ ಮಾಡೋಕೆ ಲಾಸ್ಟೇ ರಿಕ್ವೆಸ್ಟ್ ಮಾಡಿ ಲಾಸ್ಟ್ ಚಾನ್ಸ್ ಕೊಟ್ಟಾರ. ಒಂದು ಮಾಡಲ್ ಮಾಡ್ಕೊಂಡು ಬಾ ಅಂದ್ರೆ ಅದು ಮಾಡ್ಲಕ್ಕ ಈಗ ನಾನು ನಡೆದಿದ್ದೆ ಹೊರಗೆ. ಏನೇನು ಮಾಡ್ತಾ ನಿಮಗೆ ತೋರಿಸ್ತಾ ಆಯ್ತಂದ್ರು. ಇಲ್ಲ ಅಂದ್ರೆ ಡೈರೆಕ್ಟ್ 4 ಇಲ್ಲ 5ಕ್ಕೆ ಸಿಗರ್. ಟೈಮ್ 3 ಆಗ್ಯದ. ಸರ್ 5 ತನಕ ಕೊಡು ಅಂದರು.
ನೋಡ್ರಿ ಆದಷ್ಟು ಮಾಡ್ತಾ ಚಂದ ಮಾಡ್ತಾ ಹಾಗೆ ಎಲಿಜಿಬಲ್ ಮಾಡ್ಬೋದು. ಚಂದ ಮಾಡ್ರು. ಮಾಡಲ್ ಏನು ಮಾಡ್ತೇವೆ ಅಂತ ನೀವು ತೋರಿಸ್ತೇವೆ. ಐಸ್ ಕ್ರೀಮ್ ಸ್ಟಿಕ್ಸ್ ತೊಗೊಳತ್ತೇವೆ. ಕ್ಯೂ ಕಲರ್ದವ ನಡೀತದ. ಇದು 60 ರೂಪಾಯಿ. ಎರಡು 60. ಇದು ಒಂದು ರೀ. ಎಷ್ಟು ಬೇಕು ನಮಗೆ? 2 ಬೇಕು. ಬೈ 3 ಪೀಸ್ ಆಯಿತು. ಇನ್ನ ಭೀ ಅದು ಮಟ್ರಿಯಲ್ ಅಂದ್ರೆ ಮಾಡಲ್ ಮಾಡಕ್ಕೆ ಏನೇನು ಮಟ್ರಿಯಲ್ ಹತ್ತು ಅದೇ ತೊಗೊಂಡಿಲ್ಲ ನಾವು. ತೊಗೊಳಕ್ಕೆ ಬಂದಿದ್ದೆವು. ಭಾಳ ಗಡಬಡದ ಈಗ ಸದ್ಯ ಪಾಚಕ್ ಕೂಡ ಅಂದಾರೆ ಸರ್. ಪಾಚಕ್ ತನಕ ಇರ್ಬೇಕಂದಾರೆ. ಮತ್ತು ನಾವು ಇಲ್ಲಿ ಮನೆಗೆ ಹೋಗಿ ಮಾಡ್ತೇವೆ. ಆಮೇಲೆ ಕಾಲೇಜ್ಗೆ ಹೋಗೋಕ್ಕೆ 15-20 ಮಿನಿಟ್ ಬೇಕು. 4:30 ತನಕ ರೆಡಿ ಇರ್ಬೇಕಾಯ್ತು ನಮ್ಮಲ್ಲಿ ಮಾಡಲು. ನೋಡ್ರಿ 1 ಗಂಟೆ ಟೈಮ್ ಅದ ಏನೇನು ಮಾಡ್ತೇವೋ ಗೊತ್ತಿಲ್ಲ. ಈಗ ಬಂದೆ ನೋಡ್ರಿ ನಾವು. ನಮ್ಮದು ಒಬ್ಬ ಫ್ರೆಂಡನ್ನ ಅವ ಜರ ಹೆಲ್ಪ್ ಮಾಡತ್ತಾನ. ಸೊ ಅದ್ರದ್ದು ಮೆಟ್ರಿಯಲ್ ಹತ್ತವಿಲ್ಲ. ಸೊ ಅವ್ನ ಬಲ್ಲಿ ಪೈಲೇ ಮಾಡಿಂದವ ಅವು ಗಮ್ಮು ಅವು ಇವು ಸುಮ್ಮನೆ ನಾರ್ಮಲಿ ಇದು ತೊಗೊಂಡು ನಾವು ಹಾಸ್ಟೆಲ್ಗೆ ಹೋಗ್ತೇವೆ. ಹಾಸ್ಟೆಲ್ದಾಗ ಕುಂದು ಮಾಡ್ತೇವೆ. ಸುಮ್ಮನೆ ಮನೆಗೆ ಕುಂದು ಮಾಡಿಬಿಡ್ದಿಲ್ಲ. ಸೊ ಮತ್ತೊಂದು ಪಾರದ ಹಾಸ್ಟೆಲ್ದಾಗ ನಿನ್ನ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ನೋಡ್ರಿ. ಅವನ ಬಲ್ಲಿ ಹೋಗಿ ಮಾಡರಿ ಅದೊಟ್ಟು ಜಲ್ದಿ ಒಯ್ದು ಕೊಟ್ಟಕ್ಕರಿ. ಏನೇನು ಮಾಡ್ತೇವೆ ನಿಮಗೆ ಹಾಸ್ಟೆಲ್ದಾಗ ತೋರಿಸ್ತಾ. ಇಲ್ಲಿ ಮನೆಗಂದ್ರೂ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹಾಸ್ಟೆಲ್ಗೆ ಹೋಯ್ತೇವೆ. ಇವು ಪಾರುಗು ಆವ ನಾನು ಮೂಗರಾಗ ಮಾಡಲ್ ಮಾಡ್ತೇವೆ. ಫ್ರೆಂಡ್ಸ್ ಈಗ ಬಂದೀವಿ ನೋಡ್ರಿ ಹಾಸ್ಟೆಲ್. 3:35 ಮಿನಿಟ್ ಇಲ್ಲೇ ಆಗ್ಯದ. ಒಂದು ಅರ್ಧ ಗಂಟೆದಾಗ ಮಾಡ್ರಿ ಕೊಡಕ್ಕೆ. ಹಂಗಾರೆ ಟೈಮ್ ಬೇಕಾದಕ್ಕೂ ನೋಡ್ರಿ ಎತ್ತನ ಆಯ್ತದ. ಇಲ್ಲಿ ನೋಡ್ರಿ ನಮ್ದು ಯಮ್ನುರಾಜ್ ಹರ ಕ್ಲಾಸ್ಮೇಟ್. ಬೈ ಹಿಂಗೆ ಓದ್ಕೊಳತ್ತಾವ ಬೈ. ನಾ ನೋಡ್ರಿ ಏನು ಮಾಡ್ತೀರಿ ಅಮ್ನು? ಏನೋ ಅವ್ರದ್ದು ಮೇನ್ ಪ್ರಾಜೆಕ್ಟ್ ಇಲ್ಲ ನಮ್ಮದು ಫೇಸ್ಟು. ಅದ್ರದ್ದು ಏನೋ ರಿಸಲ್ಟ್ ತೆಗಿಲತ್ತಾರಂತ. ಪರಗಳು ಹೆಂಗೆ ಓದ್ಕೋತಾವ ನೋಡ್ರಿ. ನಾವು ನೋಡ್ರಿ ಅದಕ್ಕೆ ನಾ ಅಂದೆ ಕಾಲೇಜಾಗ ಪಕ್ಕಾ ಬ್ಯಾಕ್ ಬೆಂಚರ್ ಅಂದ್ರೆ. ಫ್ರೆಂಡ್ಸ್ ನಾವು ತಂದಿದ್ದೆವು ಐಸ್ ಕ್ರೀಮ್ ಸ್ಟಿಕ್ಸು. ಇದ್ರದ್ದು ಏನು ಮಾಡ್ತೀವಿ ಅಂದ್ರು ವೆಲ್ಡೆಡ್ ಬ್ರಿಡ್ಜ್. ಇದು ಮಾಡ್ಲಕ್ಕ ಪೈಲೆ ಹಿಂಗೆ ರೆಕ್ಟ್ಯಾಂಗುಲರ್ ಟೈಪು ಇವು ಹಚ್ಕೋಬೇಕು. ಈಗ ಇದು ಹಚ್ಚಿನ 3 ದಾಗ ನೋಡ್ರಿ ನಾನೇ. ಈಗ ಒಕ್ಕೊಮ್ಮೆ ಏನತ್ತಿನ ಹಚ್ಚಿದ ಈಗ ಇದು ಹಚ್ಚಿದ 3 ಐತೆ ನೋಡ್ರಿ. ಹಿಂಗೆ ಮಾಡಬೇಕು. ಅರ್ಬಾದ್ ನಿಮಗೆ ಸಿಗುತ್ತೆ. ಈಗ ಸದ್ಯ ಟೈಮ್ ಇಲ್ಲ. 4:30 ಆಗೈತೆ ಕರೆಕ್ಟು. ಹೋಯ್ತಾ ಹೊಡೆಸ್ತಾ ಸಬ್ಮಿಟ್ ಮಾಡ್ತಾ ತೋರಿಸ್ತಾ ತೊಗೊಂಡೇ ಬಂದೇವು ನೋಡ್ರಿ. ಇದು ವೆಲ್ಡೆಡ್ ಬ್ರಿಡ್ಜು ಸಿಂಪಲ್ ಅದ. ಪೂರ ಸಿಂಪಲ್ ಅದ. ಯಾಕಂದ್ರೆ ಟೈಮ್ ಇದ್ದಿಲ್ಲ. ಇಲ್ಲಾಂದ್ರೆ ಮಸ್ತ್ ಮಾಡ್ತಿದ್ದೆವು. ಇಲ್ಲಿ ನೋಡ್ರಿ ಪರಗಳು ಮಾಡಿದ್ದೆಲ್ಲ ಎಷ್ಟು ಬರೆಯವ ನೋಡ್ರಿ. ನಾನು ನೋಡ್ರಿ ಫ್ರೆಂಡ್ಸ್ ಸಕ್ಸಸ್ ಆಯ್ತು ನೋಡ್ರಿ. ಇದು ಮಾಡಿನ ಬ್ರಿಡ್ಜು ಸಬ್ಮಿಟ್ ಮಾಡಾಗದ. ಸರ್ ಅಲ್ಲಿ ಒಯ್ದು ಇಕ್ಕಂದ್ರು ಆಯ್ತು ನೋಡ್ರಿ. ಕೊಟ್ಟದು ಎಲ್ಲ ಮಾಡಲ್ ಭೀ ಕೊಟ್ಟ. ಖಾಲಿ 1 ಪೇಪರ್ ಇನ್ಎಲಿಜಿಬಲ್ ಮೇ ಬಿ ನೋಡ್ರಿ. ಅವ್ರಿಗೆ ಭೀ ಈಗೇ ಅಸೈನ್ಮೆಂಟ್ ಕೊಟ್ಟಿದ್ದೆ. ಬರೀ ಟೈಮ್ ಓವರ್ ಆಗಿತ್ತು. ಹಂಗೆ ಕೊಟ್ಟಿದ್ದೆ ನೋಡ್ರಿ. ಹೋಗರ್ ಮನೆಗೆ ಸದ್ಯ ಇಲ್ಲಿ ದೊಡ್ಡ ಮನೆಗೆ. ಅದ್ರ ಬಾದ್ ಊರ್ ಕಡೆ ಹೋಗ್ರಿ ತೋರಿಸ್ತೀನಿ. ನಮ್ಮ ಮನೆಗೆ ನಡೆದಿದ. ನಂಗೆ ಅರ್ಜೆಂಟ್ ಒಂದು ಕೆಲಸ ಬಂತು. ಎಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಹೋಗ್ಬೇಕು ನಾ. ಯಾಕಂದ್ರೆ ಟ್ಯಾಬ್ಲೆಟ್ ತೊಗೊಂಬವ ಅವು ತೊಗೊಂಡು ಊರ್ ಕಡೆ ಹೋಗ್ಬೇಕು. ಟೈಮೇ ಆಯ್ತದು ನೋಡ್ರಲ್ಲಿ. ಹೋಗಿ ಬರ್ತಾ ಮನೆ ಬಲ್ಲಿ ಸಿಗ್ತಾ ಡೈರೆಕ್ಟಲ್ಲಿ ಹೋಗಿ ತೊಗೊಂಡು ನೋಡ್ರಿ. ಇಷ್ಟೇ ಟ್ಯಾಬ್ಲೆಟು 1600 ರೂಪಾಯಿ. ಈಗ ಇಲ್ಲಿ ಮನೆ ಕಡೆ ಹೋಗಿ ಡೈರೆಕ್ಟ್ ಊರ್ ಕಡೆ ಹೋಗ್ರಿ. ಟೈಮ್ ಆಗ್ಯದ ಆಲ್ರೆಡಿ. ಚೇಕೊಂಡ್ ಬಸ್ ಸಿಗ್ತದಲ್ಲ ನೋಡ್ರಿ. ನಿನ್ ಭೀ ಇದೇ ಟೈಮಿಗೂ ನಮ್ಮ ಊರ್ ಕಡೆ ಹೋಗಲೇ ಬೇಡ ಅಂತ ವಿಚಾರ ಮಾಡತ್ತಿದ. ಸೇಮ್ ಟೈಮ್ ಆಗ್ಯದ ನೋಡ್ರಿ. ನಿನ್ಕಿನ್ನ ಹೆಚ್ಚೇ ಆಗ್ಯದ. ನೀನೇನಂದ್ರೆ ಚಳಿ ಇತ್ತು ಹಂಗೆ ಅಂದಿದ. ಒಂದಿನ ವೇಸ್ಟ್ ಆಯ್ತು. ಇವತ್ತು ಹಂಗೆ ಅಂಬಲ್ಲ. ಇವತ್ತು ಹೋಯ್ತು. ಈಗೇ ಛೇ ಆಗ್ಯದ. ಛೇ 15 ಬಸ್ ಅದೊಂದು ಅದರ ಸಿಗಲ್ಲು ನೋಡ್ರಿ. ಹೋಗರಿ ಊರ್ ಕಡೆ ತೋರಿಸ್ತಾನೆ. ಬೆಳಗ್ಗೆ 2 ಮಿನಿಟ್ದಾಗ ಬರ್ತಾ. ಮನೆ ಬಿಡ್ಲತ್ತಿದ್ದಿಲ್ಲ ನೋಡ್ರಿ. ಹೋಗ್ಬೇಡ ಅಂತ. ಮತ್ತು ಕತ್ತಲಾಗ್ಯದ. ನಾಳೆಗೆ ಹೋಗ್ಬಿಟ್ಟು ಮುಂಜಾನೆ ಎಬ್ಸ್ತಾ ಅಂದರು. ಇವತ್ತು ಎಷ್ಟು ಕಿದ್ದಿದೆ ನಿಮಗೆ ಹೇಳಿದಿಲ್ಲ. ಸೊ ಅದಕ್ಕೆ ನಾವು ಹೋಯ್ತಾ. ಮತ್ತು ಒಂದಿನ ವೇಸ್ಟೇ ಆಯ್ತು ನಂಗೆ ಗೊತ್ತದ. ನಾವು ಒಂದೇ ದಿನ ಇರೋಂತ ಬಂದಿದ್ದೆ ಅಂದ್ರೆ ಮರುದಿನ ಅಣ್ಣಗೆ ಭೇಟಿ ಮಾಡಿ. ಈಗ ಈ ದಿನ ಉಳ್ದ ನೋಡ್ರಿ. ಯಾರ 3-4 ದಿನ ಉಳ್ದ. ಹೋಗರಿ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ ಸಿಗ್ತಾ. ಫ್ರೆಂಡ್ಸ್ ಬಂದ ನೀವು ಬಸ್ ಸ್ಟ್ಯಾಂಡ್ ಜಸ್ಟ್ 1 ನಿಮಿಷನ ಬಸ್ ಹೊರಗೆ ಬಿಟ್ಟು ನೋಡಿ. ನಮ್ಮ ಸೋಮನಾಥ್ ಇದ್ದನು ಇಲ್ಲೇ. ಅವ ನನ್ನ ಕಡೆಯಿಂದ 2 ಬಸ್ ಬಿಟ್ಟು ನೋಡಿ. ನೋಡ್ತೀವಿ ಈಗ ಎಷ್ಟು ಸಿಗ್ತದೆ ಬಸ್ಸು. 6:30 ಆಗ್ಯದ ಕರೆಕ್ಟ್ ಎಕ್ಸಾಕ್ಟ್. ಸೋಮ ನೋಡಿ ಜಗಳ ಕಡೆ. ಈಗ ಬಂದೀವಿ ನೋಡ್ರಿ ಬಲ್ಕಿ. ಹೈದ್ರಾಬಾದ್ ಬಸ್ ಅದ. ಪಾಸ್ ನಡ್ಸ್ಕೊತಿರೋ ಇಲ್ಲೋ ಬಿಡ್ಲತ್ತದ ಭೀ. ಪಾಸ್ ನಡಲ್ಲ ನಮ್ದು ನೋಡ್ರಿ. ಈಗ ಇಂಥವೇ ಇರ್ತಾವೆ. ನಾ ಜರ ಚಾರ್ಜರ್ ಹಚ್ಕೊತ ಹೇಳ್ತೀನಿ ನೋಡ್ರಿ. ಬಸ್ಸು ನಮ್ಮ ಸೋಮನಾಥ್ ಜಾಗ ಇಡ್ಲತ್ತಾರ ನೋಡ್ರಿ. ನಾ ಹೆಂಗೆ ಕುಂತಿದ್ದೆ ನೋಡ್ರಿ. ಈಗ ಚಾರ್ಜ್ ಹಚ್ಕೊಂಡು ವೀಡಿಯೋ ಪೋಸ್ಟ್ ಮಾಡ್ಲಕ್ಕ. ಎಡಿಟ್ ಭೀ ಇಲ್ಲೇ ಮಾಡ್ದೆ. ಅರ್ಧ ಬಸ್ಸಿನಾಗ ಹೋಯ್ತೇವೆ. ಕವರ್ ಸಿಗ್ತೇವೆ. ಇಲ್ಲಾಂದ್ರೆ ಊರಾಗ ಸಿಗ್ತೇವೆ. ಫ್ರೆಂಡ್ಸ್ ಬಂದು ನೋಡ್ರಿ ಫೈನಲಿ ಕಮಲನಗರ್ಕು. ಈಗ ಬಸ್ ಇಲ್ಲ. ಊರ್ ಕಡೆ ಹೋಗ್ಲಕ್ಕ. ಟೈಮು 9:30 ಆಯ್ತು ನೋಡ್ರಿ. ಇಲ್ಲಿ ನಮ್ದು ಒಬ್ಬರು ಊರಾಗಿನವ್ರ ಅಣ್ಣ ಹರ
ಪಾನಿಪುರಿ ಬಂಡಿದವರು ಅವರು ಹೋಗಿ ಬರ್ತಾ ಅಂದಾರ, ಪೆಟ್ರೋಲ್ ಹಾಕೊಂಡು ಬರ್ತಾ ಅಂದಾರ. ಅವ್ರ ಗಾಡಿ ಮೇಲೆ ಹೋಗಿ ಡೈರೆಕ್ಟ್ ಕೊಡಿಯಾದ ಸಿಗ್ತಾ. ಫೋನ್ ಸ್ಟ್ರಕ್ ಆಗ್ಯದಂತ ಫ್ರೆಂಡ್ಸ್. ಬಂದೇವು ನೋಡ್ರಿ ಫೈನಲಿ ಊರಿಗೆ. ಟೈಮು 10ಕ್ಕೆ 5 ಮಿನಿಟ್ ಕಮ್ಮಿ ಅದ. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈಗ ನಾ ಭೀ ಊಟ ಮಾಡಿ ಮಸ್ತ್ ಮಗೋತಾ ರೆಸ್ಟ್ ಮಾಡ್ತಾ. ರೆಸ್ಟ್ ಏನು ಕತ್ತಲೆ ಆಗ್ಯದ, ಇದರ ಮಾತಿನ ತಪ್ಪಾಗ ಬೀಳ್ತಾವೆ, ತಳ್ಕೊರಿ. ಮತ್ತು ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ ನೆಕ್ಸ್ಟ್ ಟೈಮ್